ತಿರುಪತಿ ಎಪಿಸೋಡ್ನಲ್ಲಿ ತಿರುಪತಿಗೆ ಭೇಟಿ ಕೊಟ್ಟರೆ ಒಮ್ಮೆ ಆ ದೇವರ ಮೂರ್ತಿಯನ್ನು ಸೂಕ್ಷ್ಮವಾಗಿ ಗಮನಿಸಿ ಆತನ ಬಲಗೈ ಭೂಮಿಯತ್ತ ಮುಖ ಮಾಡಿರುತ್ತೆ. ಒಂಥರ ಈ ಥರ ಇರುತ್ತೆ. ಎಂದಾದರೂ ಆ ರಹಸ್ಯದ ಹಿಂದಿನ ಕಾರಣ ಏನು ಅಂತ ಯೋಚನೆ ಮಾಡಿದ್ದೀರಾ? ಬನ್ನಿ ಆ ಪ್ರಶ್ನೆಗೆ ಉತ್ತರ ಹುಡುಕುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ತಿರುಪತಿ ರಹಸ್ಯ ಪಾರ್ಟ್ 14. ತಿರುಪತಿ ತಿಮ್ಮಪ್ಪನ ಹಸ್ತ ಕೆಳಗೆ ತೋರಿಸೋದ್ಯಾಕೆ? ಸ್ವಾಮಿಯ ಎಡಗೈ ಮತ್ತು ಸಂಸಾರಕ್ಕೇನು ಸಂಬಂಧ? ತಿರುಮಲ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಕಲಿಯುಗದ ಪ್ರತ್ಯಕ್ಷ ದೈವ ಎಂದೇ ಭಕ್ತರು ನಂಬಿದ್ದಾರೆ. ತಿಮ್ಮಪ್ಪನ ನಗುಮುಖ ನೋಡೋದಕ್ಕೆ ಭಕ್ತರು ಬಯಸ್ತಾರೆ. ಬಾಲಾಜಿಯ ದರ್ಶನಕ್ಕಾಗಿ ನಿತ್ಯ ಲಕ್ಷಾಂತರ ಮಂದಿ ಭಕ್ತರು ದೇಶದ ಮೂಲೆ ಮೂಲೆಯಿಂದಲೂ ತಿರುಮಲಕ್ಕೆ ಆಗಮಿಸುತ್ತಾರೆ. ದೇಶ ವಿದೇಶದಿಂದಲೂ ಆಗಮಿಸುವ ಭಕ್ತರು ಆನಂದ ನಿಲಯದಲ್ಲಿ ದರ್ಶನ ಪಡೆದುಕೊಂಡು ತಮ್ಮ ಜೀವನ ಸಾರ್ಥಕವಾಯಿತು ಅಂತ ಭಾವಿಸ್ತಾರೆ. ವಿಗ್ರಹ ರೂಪದಲ್ಲಿರೋ ತಿಮ್ಮಪ್ಪ ತನ್ನ ಭಕ್ತರಿಗೆ ಕಟಿಕ ಹಸ್ತಂ ವರದ ಹಸ್ತಂನೊಂದಿಗೆ ದರ್ಶನ ನೀಡ್ತಾರೆ. 8 ಅಡಿ ಎತ್ತರವಿದೆ ವೆಂಕಟೇಶ್ವರನ ಮೂರ್ತಿ. ತಿರುಮಲ ತಿರುಪತಿ ಇರುವ ಗರ್ಭಗುಡಿಯನ್ನು ಆನಂದ ನಿಲಯ ಎಂದು ಕರೀತಾರೆ. ದಿವ್ಯ ಸ್ಥಾನದಲ್ಲಿ ತಿಮ್ಮಪ್ಪ ನಿಲ್ಲಿಸಿದ್ದು ಆ ಮೂರ್ತಿ ಸುಮಾರು 8 ಅಡಿ ಎತ್ತರ ಇದೆಯಂತೆ. ಈ ಸಾಲಿಗ್ರಾಮ ಮೂರ್ತಿ ಪದ್ಮಪೀಠದ ಮೇಲೆ ನೆಲೆಯೂರಿದ್ದು ವಿವಿಧ ದಿವ್ಯ ಆಭರಣ, ಕಿರೀಟ, ತಿರುನಾಮ, ಲಕ್ಷ್ಮಿ ಸಮೇತವಾಗಿ ಶಂಖ, ಚಕ್ರ, ವರದ, ಕಟಿಕ ಹಸ್ತನೊಂದಿಗೆ ತಿಮ್ಮಪ್ಪ ಭಕ್ತರಿಗೆ ದರ್ಶನ ನೀಡ್ತಾನೆ. ವರದ ಹಸ್ತಂ ಬಗ್ಗೆ ನಿಮಗೆಷ್ಟು ಗೊತ್ತು? ಬಾಲಾಜಿಯ ಬಲಹಸ್ತ ವರದ ಮುದ್ರೆ ಹೊಂದಿದೆ. ವರದ ಮುದ್ರೆ ಅಂದ್ರೆ ತಿಮ್ಮಪ್ಪನ ಪಾದಗಳಲ್ಲಿ ಆಶ್ರಯ ಪಡೆಯೋದು ಪರಮ ಭಕ್ತಿಯ ಸಂಕೇತ ಎಂದರ್ಥ. ತನ್ನ ಪಾದಗಳನ್ನು ಆಶ್ರಯಿಸುವವರನ್ನು ರಕ್ಷಿಸ್ತೇನೆ ಅಂತ ವೆಂಕಟೇಶ್ವರ ಸ್ವಾಮಿ ಹೇಳ್ತಾ ಇದ್ದಾರಂತೆ. ಕಟಿಕ ಹಸ್ತಂಗೂ ಸಂಸಾರಕ್ಕೂ ಇದೇ ನಂಟು. ವೆಂಕಟೇಶ್ವರ ಸ್ವಾಮಿ ತನ್ನ ಎಡಗೈಯನ್ನ ಸೊಂಟದ ಕೆಳಭಾಗದಲ್ಲಿ ಇಟ್ಕೊಂಡು ದರ್ಶನ ನೀಡ್ತಾರೆ. ಆ ಮೂಲಕ ತನ್ನನ್ನು ಆಶ್ರಯಿಸುವವರ ಸಂಸಾರ ಸಾಗರ ಕೇವಲ ಮೊಣಕಾಲುದ್ದ ಆಳ ಹೊಂದಿದೆ ಅಂತ ಹೇಳ್ತಾರಂತೆ. ದೇಹದ ಈ ಭಾಗದಲ್ಲೇ ಜೀರ್ಣ ವ್ಯವಸ್ಥೆಯ ಭಾಗಗಳು, ಸಂತಾನೋತ್ಪತ್ತಿ ವ್ಯವಸ್ಥೆಗಳು ಇರುತ್ತವೆ. ಇವು ಮನುಷ್ಯನಿಗೆ ಅಗತ್ಯವಾದ ಭಾಗಗಳು. ಆದರೂ ಅವುಗಳ ಮೇಲೆ ವ್ಯಾಮೋಹ ಹೊಂದಬಾರದು ಎಂದು ತಿಮ್ಮಪ್ಪ ಹೇಳ್ತಾನಂತೆ. ನಾಳೆ ಮತ್ತೊಂದು ವಿಶೇಷ ಕಥನದ ಮೂಲಕ ನಿಮ್ಮನ್ನ ಸಿಗ್ತೀವಿ. ಮಿಸ್ ಮಾಡಬೇಡಿ. ರಾಜಶೇಖರ ಜಹಾಗೀರದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆ್ಯಂಡ್ ಕೊನೆಯದಾಗಿ ಇವತ್ತು ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ವಿ. ಜನಮಾನಸದಲ್ಲಿ ದರ್ಶನ್ ರಿಲೀಸ್ ಆಗಬೇಕಾ ಬೇಡವಾ ಅನ್ನುವಂಥ ಪ್ರಶ್ನೆ. 15,000ಕ್ಕೂ ಹೆಚ್ಚು ಮತಗಳು ಬಂದಿದೆ. ಅದರಲ್ಲಿ 60% ಜನ ಹೇಳ್ತಾ ಇದ್ದಾರೆ ಎಸ್ ದರ್ಶನ್ ಅವರು ರಿಲೀಸ್ ಆಗಬೇಕು. 40% ಜನ ಹೇಳ್ತಾರೆ ಇಲ್ಲ ಶಿಕ್ಷೆ ಆಗಬೇಕು, ರಿಲೀಸ್ ಆಗಬಾರ್ದು. 60% ಜನ ರಿಲೀಸ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ, 40% ಜನ ಇಲ್ಲ ರಿಲೀಸ್ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ತಿರುಪತಿ ಎಪಿಸೋಡ್ನಲ್ಲಿ ತಿರುಪತಿಗೆ ಭೇಟಿ ಕೊಟ್ಟರೆ ಒಮ್ಮೆ ಆ ದೇವರ ಮೂರ್ತಿಯನ್ನು ಸೂಕ್ಷ್ಮವಾಗಿ ಗಮನಿಸಿ ಆತನ ಬಲಗೈ ಭೂಮಿಯತ್ತ ಮುಖ ಮಾಡಿರುತ್ತೆ. ಒಂಥರ ಈ ಥರ ಇರುತ್ತೆ. ಎಂದಾದರೂ ಆ ರಹಸ್ಯದ ಹಿಂದಿನ ಕಾರಣ ಏನು ಅಂತ ಯೋಚನೆ ಮಾಡಿದ್ದೀರಾ? ಬನ್ನಿ ಆ ಪ್ರಶ್ನೆಗೆ ಉತ್ತರ ಹುಡುಕುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ತಿರುಪತಿ ರಹಸ್ಯ ಪಾರ್ಟ್ 14. ತಿರುಪತಿ ತಿಮ್ಮಪ್ಪನ ಹಸ್ತ ಕೆಳಗೆ ತೋರಿಸೋದ್ಯಾಕೆ? ಸ್ವಾಮಿಯ ಎಡಗೈ ಮತ್ತು ಸಂಸಾರಕ್ಕೇನು ಸಂಬಂಧ?
ತಿರುಮಲ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಕಲಿಯುಗದ ಪ್ರತ್ಯಕ್ಷ ದೈವ ಎಂದೇ ಭಕ್ತರು ನಂಬಿದ್ದಾರೆ. ತಿಮ್ಮಪ್ಪನ ನಗುಮುಖ ನೋಡೋದಕ್ಕೆ ಭಕ್ತರು ಬಯಸ್ತಾರೆ. ಬಾಲಾಜಿಯ ದರ್ಶನಕ್ಕಾಗಿ ನಿತ್ಯ ಲಕ್ಷಾಂತರ ಮಂದಿ ಭಕ್ತರು ದೇಶದ ಮೂಲೆ ಮೂಲೆಯಿಂದಲೂ ತಿರುಮಲಕ್ಕೆ ಆಗಮಿಸುತ್ತಾರೆ. ದೇಶ ವಿದೇಶದಿಂದಲೂ ಆಗಮಿಸುವ ಭಕ್ತರು ಆನಂದ ನಿಲಯದಲ್ಲಿ ದರ್ಶನ ಪಡೆದುಕೊಂಡು ತಮ್ಮ ಜೀವನ ಸಾರ್ಥಕವಾಯಿತು ಅಂತ ಭಾವಿಸ್ತಾರೆ. ವಿಗ್ರಹ ರೂಪದಲ್ಲಿರೋ ತಿಮ್ಮಪ್ಪ ತನ್ನ ಭಕ್ತರಿಗೆ ಕಟಿಕ ಹಸ್ತಂ ವರದ ಹಸ್ತಂನೊಂದಿಗೆ ದರ್ಶನ ನೀಡ್ತಾರೆ. 8 ಅಡಿ ಎತ್ತರವಿದೆ ವೆಂಕಟೇಶ್ವರನ ಮೂರ್ತಿ. ತಿರುಮಲ ತಿರುಪತಿ ಇರುವ ಗರ್ಭಗುಡಿಯನ್ನು ಆನಂದ ನಿಲಯ ಎಂದು ಕರೀತಾರೆ. ದಿವ್ಯ ಸ್ಥಾನದಲ್ಲಿ ತಿಮ್ಮಪ್ಪ ನಿಲ್ಲಿಸಿದ್ದು ಆ ಮೂರ್ತಿ ಸುಮಾರು 8 ಅಡಿ ಎತ್ತರ ಇದೆಯಂತೆ. ಈ ಸಾಲಿಗ್ರಾಮ ಮೂರ್ತಿ ಪದ್ಮಪೀಠದ ಮೇಲೆ ನೆಲೆಯೂರಿದ್ದು ವಿವಿಧ ದಿವ್ಯ ಆಭರಣ, ಕಿರೀಟ, ತಿರುನಾಮ, ಲಕ್ಷ್ಮಿ ಸಮೇತವಾಗಿ ಶಂಖ, ಚಕ್ರ, ವರದ, ಕಟಿಕ ಹಸ್ತನೊಂದಿಗೆ ತಿಮ್ಮಪ್ಪ ಭಕ್ತರಿಗೆ ದರ್ಶನ ನೀಡ್ತಾನೆ. ವರದ ಹಸ್ತಂ ಬಗ್ಗೆ ನಿಮಗೆಷ್ಟು ಗೊತ್ತು? ಬಾಲಾಜಿಯ ಬಲಹಸ್ತ ವರದ ಮುದ್ರೆ ಹೊಂದಿದೆ. ವರದ ಮುದ್ರೆ ಅಂದ್ರೆ ತಿಮ್ಮಪ್ಪನ ಪಾದಗಳಲ್ಲಿ ಆಶ್ರಯ ಪಡೆಯೋದು ಪರಮ ಭಕ್ತಿಯ ಸಂಕೇತ ಎಂದರ್ಥ. ತನ್ನ ಪಾದಗಳನ್ನು ಆಶ್ರಯಿಸುವವರನ್ನು ರಕ್ಷಿಸ್ತೇನೆ ಅಂತ ವೆಂಕಟೇಶ್ವರ ಸ್ವಾಮಿ ಹೇಳ್ತಾ ಇದ್ದಾರಂತೆ. ಕಟಿಕ ಹಸ್ತಂಗೂ ಸಂಸಾರಕ್ಕೂ ಇದೇ ನಂಟು. ವೆಂಕಟೇಶ್ವರ ಸ್ವಾಮಿ ತನ್ನ ಎಡಗೈಯನ್ನ ಸೊಂಟದ ಕೆಳಭಾಗದಲ್ಲಿ ಇಟ್ಟುಕೊಂಡು ದರ್ಶನ ನೀಡುತ್ತಾರೆ. ಆ ಮೂಲಕ ತನ್ನನ್ನು ಆಶ್ರಯಿಸುವವರ ಸಂಸಾರ ಸಾಗರ ಕೇವಲ ಮೊಣಕಾಲುದ್ದ ಆಳ ಹೊಂದಿದೆ ಅಂತ ಹೇಳ್ತಾರಂತೆ. ದೇಹದ ಈ ಭಾಗದಲ್ಲೇ ಜೀರ್ಣ ವ್ಯವಸ್ಥೆಯ ಭಾಗಗಳು, ಸಂತಾನೋತ್ಪತ್ತಿ ವ್ಯವಸ್ಥೆಗಳು ಇರುತ್ತವೆ. ಇವು ಮನುಷ್ಯನಿಗೆ ಅಗತ್ಯವಾದ ಭಾಗಗಳು. ಆದರೂ ಅವುಗಳ ಮೇಲೆ ವ್ಯಾಮೋಹ ಹೊಂದಬಾರದು ಎಂದು ತಿಮ್ಮಪ್ಪ ಹೇಳ್ತಾನಂತೆ. ನಾಳೆ ಮತ್ತೊಂದು ವಿಶೇಷ ಕಥನದ ಮೂಲಕ ನಿಮ್ಮನ್ನ ಸಿಗ್ತೀವಿ, ಮಿಸ್ ಮಾಡಬೇಡಿ. ರಾಜಶೇಖರ ಜಹಾಗೀರದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆ್ಯಂಡ್ ಕೊನೆಯದಾಗಿ ಇವತ್ತು ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ವಿ. ಜನಮಾನಸದಲ್ಲಿ ದರ್ಶನ್ ರಿಲೀಸ್ ಆಗಬೇಕಾ ಬೇಡವಾ ಅನ್ನುವಂಥ ಪ್ರಶ್ನೆ. 15,000ಕ್ಕೂ ಹೆಚ್ಚು ಮತಗಳು ಬಂದಿದೆ. ಅದರಲ್ಲಿ 60% ಜನ ಹೇಳ್ತಾ ಇದ್ದಾರೆ ಎಸ್ ದರ್ಶನ್ ಅವರು ರಿಲೀಸ್ ಆಗಬೇಕು. 40% ಜನ ಹೇಳ್ತಾರೆ ಇಲ್ಲ, ಶಿಕ್ಷೆ ಆಗಬೇಕು, ರಿಲೀಸ್ ಆಗಬಾರ್ದು. 60% ಜನ ರಿಲೀಸ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ, 40% ಜನ ಇಲ್ಲ ರಿಲೀಸ್ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ತಿರುಪತಿ ಎಪಿಸೋಡ್ನಲ್ಲಿ ತಿರುಪತಿಗೆ ಭೇಟಿ ಕೊಟ್ಟರೆ ಒಮ್ಮೆ ಆ ದೇವರ ಮೂರ್ತಿಯನ್ನು ಸೂಕ್ಷ್ಮವಾಗಿ ಗಮನಿಸಿ. ಆತನ ಬಲಗೈ ಭೂಮಿಯತ್ತ ಮುಖ ಮಾಡಿರುತ್ತೆ. ಒಂಥರ ಈ ಥರ ಇರುತ್ತೆ. ಎಂದಾದರೂ ಆ ರಹಸ್ಯದ ಹಿಂದಿನ ಕಾರಣ ಏನು ಅಂತ ಯೋಚನೆ ಮಾಡಿದ್ದೀರಾ? ಬನ್ನಿ ಆ ಪ್ರಶ್ನೆಗೆ ಉತ್ತರ ಹುಡುಕುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ತಿರುಪತಿ ರಹಸ್ಯ ಪಾರ್ಟ್ 14. ತಿರುಪತಿ ತಿಮ್ಮಪ್ಪನ ಹಸ್ತ ಕೆಳಗೆ ತೋರಿಸೋದ್ಯಾಕೆ? ಸ್ವಾಮಿಯ ಎಡಗೈ ಮತ್ತು ಸಂಸಾರಕ್ಕೇನು ಸಂಬಂಧ? ತಿರುಮಲ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಕಲಿಯುಗದ ಪ್ರತ್ಯಕ್ಷ ದೈವ ಎಂದೇ ಭಕ್ತರು ನಂಬಿದ್ದಾರೆ. ತಿಮ್ಮಪ್ಪನ ನಗುಮುಖ ನೋಡೋದಕ್ಕೆ ಭಕ್ತರು ಬಯಸ್ತಾರೆ. ಬಾಲಾಜಿಯ ದರ್ಶನಕ್ಕಾಗಿ ನಿತ್ಯ ಲಕ್ಷಾಂತರ ಮಂದಿ ಭಕ್ತರು ದೇಶದ ಮೂಲೆ ಮೂಲೆಯಿಂದಲೂ ತಿರುಮಲಕ್ಕೆ ಆಗಮಿಸುತ್ತಾರೆ. ದೇಶ ವಿದೇಶದಿಂದಲೂ ಆಗಮಿಸುವ ಭಕ್ತರು ಆನಂದ ನಿಲಯದಲ್ಲಿ ದರ್ಶನ ಪಡೆದುಕೊಂಡು ತಮ್ಮ ಜೀವನ ಸಾರ್ಥಕವಾಯಿತು ಅಂತ ಭಾವಿಸ್ತಾರೆ. ವಿಗ್ರಹ ರೂಪದಲ್ಲಿರೋ ತಿಮ್ಮಪ್ಪ ತನ್ನ ಭಕ್ತರಿಗೆ ಕಟಿಕ ಹಸ್ತಂ ವರದ ಹಸ್ತಂನೊಂದಿಗೆ ದರ್ಶನ ನೀಡ್ತಾರೆ. 8 ಅಡಿ ಎತ್ತರವಿದೆ ವೆಂಕಟೇಶ್ವರನ ಮೂರ್ತಿ. ತಿರುಮಲ
ತಿರುಪತಿ ಇರುವ ಗರ್ಭಗುಡಿಯನ್ನು ಆನಂದ ನಿಲಯ ಎಂದು ಕರೀತಾರೆ. ದಿವ್ಯ ಸ್ಥಾನದಲ್ಲಿ ತಿಮ್ಮಪ್ಪ ನಿಲ್ಲಿಸಿದ್ದು ಆ ಮೂರ್ತಿ ಸುಮಾರು 8 ಅಡಿ ಎತ್ತರ ಇದೆಯಂತೆ. ಈ ಸಾಲಿಗ್ರಾಮ ಮೂರ್ತಿ ಪದ್ಮಪೀಠದ ಮೇಲೆ ನೆಲೆಯೂರಿದ್ದು ವಿವಿಧ ದಿವ್ಯ ಆಭರಣ, ಕಿರೀಟ, ತಿರುನಾಮ, ಲಕ್ಷ್ಮಿ ಸಮೇತವಾಗಿ ಶಂಖ, ಚಕ್ರ, ವರದ, ಕಟಿಕ ಹಸ್ತನೊಂದಿಗೆ ತಿಮ್ಮಪ್ಪ ಭಕ್ತರಿಗೆ ದರ್ಶನ ನೀಡ್ತಾನೆ. ವರದ ಹಸ್ತಂ ಬಗ್ಗೆ ನಿಮಗೆಷ್ಟು ಗೊತ್ತು? ಬಾಲಾಜಿಯ ಬಲಹಸ್ತ ವರದ ಮುದ್ರೆ ಹೊಂದಿದೆ. ವರದ ಮುದ್ರೆ ಅಂದ್ರೆ ತಿಮ್ಮಪ್ಪನ ಪಾದಗಳಲ್ಲಿ ಆಶ್ರಯ ಪಡೆಯೋದು ಪರಮ ಭಕ್ತಿಯ ಸಂಕೇತ ಎಂದರ್ಥ. ತನ್ನ ಪಾದಗಳನ್ನು ಆಶ್ರಯಿಸುವವರನ್ನು ರಕ್ಷಿಸ್ತೇನೆ ಅಂತ ವೆಂಕಟೇಶ್ವರ ಸ್ವಾಮಿ ಹೇಳ್ತಾ ಇದ್ದಾರಂತೆ. ಕಟಿಕ ಹಸ್ತಂಗೂ ಸಂಸಾರಕ್ಕೂ ಇದೇ ನಂಟು. ವೆಂಕಟೇಶ್ವರ ಸ್ವಾಮಿ ತನ್ನ ಎಡಗೈಯನ್ನ ಸೊಂಟದ ಕೆಳಭಾಗದಲ್ಲಿ ಇಟ್ಕೊಂಡು ದರ್ಶನ ನೀಡುತ್ತಾರೆ. ಆ ಮೂಲಕ ತನ್ನನ್ನು ಆಶ್ರಯಿಸುವವರ ಸಂಸಾರ ಸಾಗರ ಕೇವಲ ಮೊಣಕಾಲುದ್ದ ಆಳ ಹೊಂದಿದೆ ಅಂತ ಹೇಳ್ತಾರಂತೆ. ದೇಹದ ಈ ಭಾಗದಲ್ಲೇ ಜೀರ್ಣ ವ್ಯವಸ್ಥೆಯ ಭಾಗಗಳು, ಸಂತಾನೋತ್ಪತ್ತಿ ವ್ಯವಸ್ಥೆಗಳು ಇರುತ್ತವೆ. ಇವು ಮನುಷ್ಯನಿಗೆ ಅಗತ್ಯವಾದ ಭಾಗಗಳು. ಆದರೂ ಅವುಗಳ ಮೇಲೆ ವ್ಯಾಮೋಹ ಹೊಂದಬಾರದು ಎಂದು ತಿಮ್ಮಪ್ಪ ಹೇಳ್ತಾನಂತೆ. ನಾಳೆ ಮತ್ತೊಂದು ವಿಶೇಷ ಕಥನದ ಮೂಲಕ ನಿಮ್ಮನ್ನ ಸಿಗ್ತೀವಿ, ಮಿಸ್ ಮಾಡಬೇಡಿ. ರಾಜಶೇಖರ ಜಹಾಗೀರದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆ್ಯಂಡ್ ಕೊನೆಯದಾಗಿ ಇವತ್ತು ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ವಿ. ಜನಮಾನಸದಲ್ಲಿ ದರ್ಶನ್ ರಿಲೀಸ್ ಆಗಬೇಕಾ ಬೇಡವಾ ಅನ್ನುವಂಥ ಪ್ರಶ್ನೆ. 15,000ಕ್ಕೂ ಹೆಚ್ಚು ಮತಗಳು ಬಂದಿದೆ. ಅದರಲ್ಲಿ 60% ಜನ ಹೇಳ್ತಾ ಇದ್ದಾರೆ ಎಸ್ ದರ್ಶನ್ ಅವರು ರಿಲೀಸ್ ಆಗಬೇಕು. 40% ಜನ ಹೇಳ್ತಾರೆ ಇಲ್ಲ, ಶಿಕ್ಷೆ ಆಗಬೇಕು, ರಿಲೀಸ್ ಆಗಬಾರ್ದು. 60% ಜನ ರಿಲೀಸ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ, 40% ಜನ ಇಲ್ಲ ರಿಲೀಸ್ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ.